ಒಳಗೆ ಬರ್ರಿಲ್ಲ ದೊಡ್ಡ ನಮಾಜ್ ಆಗ್ತಿದ್ರೆ ಇದೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದನ್ನ ಮಾಡಿ ನಮಗೆ ಅನುಕೂಲ ಮಾಡಿಕೊಟ್ರ ಸಾಕ. ಮತ್ತೆ 27ನೇ ರೋಜಾಕ ಎಲ್ಲ ಮಸೂತಿಗೆ ಜಾಗರಣೆ ಇರ್ತೈತಿ. 27ನೇ ರೋಜಾ ಯಾವಾಗ ಬರ್ತೈತಿ? 27ನೇ ಮಸೂತಿ ಆಗ್ರಿ ನಮಾಜ್ ಮಾಡ್ಕೊತ ಇದನ್ನ ಮಾಡ್ಕೊತ ಇರ್ತಾರ. ಅದೇನ ಇದನ್ನ ಅದು ಏನಿಲ್ಲ ಶಿಕ್ಷಣ ಯಾವ 19 ತಾರೀಕಿಗೆ ರಥೋತ್ಸವ ಇಲ್ಲ ನಮ್ಗೆ ಬಂದೋಬಸ್ತ್ ಯಾವ ರೀತಿ ಚಂದಾಗ ಆಚರಣೆ ಮಾಡೋಣ. ಓಕಾರ ಹೆಸರು ತರುಣ್ ಒಳ್ಳೆಯದಾಗ ಯಾವ ಏನಿಲ್ಲ ಪ್ರತಿ ಸಲ ಒಬ್ಬೊಬ್ರು ನಿಲ್ಸರಿಗೆ ಒಂದು 2 ಮಂದಿ ನಿಲ್ಸ್ಬೇಕ್ರಿ. 3 ದಿವಸ ಎಲ್ಲರೂ ಶೂಟಿ ಮಾಡಿ ಅಲ್ಲೇ ಜಮಾತ್ದಾಗ ಮಸೂದಾಗ ಇರ್ತಾರೋ. 12 ಗಂಟೆ 1 ಗಂಟೆ ಮಟ್ಟ ಏನೈತಿಲ್ಲ ಸ್ವಲ್ಪ ಅವರು ದುಂಬಿ ಹಾಕ್ತಿರ್ತಾರೆ. ಇವ್ರು ಒಳಗೆ ಓದ್ಕೊಂಡು ಕೂತಿರ್ತಾರೆ. ಆ ಪಾಯಿಂಟಿಗೆ ಬರ್ತೀವಿ. ಇಬ್ಬರು ಕೊಡೋಕ್ಕಾಗತ್ತೋ ನಾ ಮಾತಾಡ್ತೀನಿ. ಸಭೆ ಕರೆದಿದ್ದು ನಮ್ಮ ಕರೆಗೆ ಹೋಗ್ಬಿಟ್ಟು ಜಾತ್ರಾ ಕಮಿಟಿ ಹಿರಿಯರು ಬಂದಾಗ ಮುಸ್ಲಿಂ ಸಮಾಜದ ನಮ್ಮೆಲ್ಲರಿಗೂ ಈ ಸಭೆಗೆ ಸ್ವಾಗತ ಕೋರುತ್ತಾ ಏನೇನು ಈಗ ಹೋಳಿ ಹಬ್ಬದ ಲಾಸ್ಟ್ ಟೈಮ್ ಪ್ರತಿ ವರ್ಷ ಆಗಂತ ಆಕೈತಿ. ಬಟ್ ಏನು ಮುಂಜಾಗ್ರತೆ ಕ್ರಮವಾಗಿ ನಮ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಬಂದವು. ಆ ಇನ್ಸ್ಟ್ರಕ್ಷನ್ಸ್ ಹೋಗ್ಬಿಟ್ಟು ಡಿಸ್ಕಷನ್ ಮಾಡೋ ಉದ್ದೇಶಕ್ಕೆ ತಮ್ಮನ್ನೆಲ್ಲ ಕರೆದಿದ್ವಿ. ರಂಜಾನ್ ಹಬ್ಬದ ಸಂಬಂಧಪಟ್ಟಂಗೂ ಕೆಲವೊಂದು ಅದನ್ನು ಮಾಡೋ ಉದ್ದೇಶಕ್ಕಾಗಿ ಮತ್ತು ಶಾಂತಿ ಸುವ್ಯವಸ್ಥೆ ಹಾಳಾಗಬಾರ್ದು ಅಂತ ಹೇಳಿ ಅದ್ರಲ್ಲಿ ಏನು ಮುಂಜಾಗ್ರತೆ ನಾವು ಪೊಲೀಸರು ನಾವೇನು ಹೋಗ್ಬೇಕು ಅನ್ನೋದ್ರ ಸಂಬಂಧಪಟ್ಟಾಗ ಡಿಸ್ಕಷನ್ ಮಾಡೋದು ಏನೇನು ಕಾರ್ಯಕ್ರಮ ಅನ್ನೋದು ನಾವು ಏನೇನು ಬಂದೋಬಸ್ತ್ ಮಾಡ್ಕೋಬೇಕು ಅನ್ನೋದು ಚರ್ಚೆ ಮಾಡಿದ್ರೆ ನಾವು ಅದಕ್ಕೆ ಇವತ್ತು ಗೋಕಾಕದಲ್ಲಿ ಹೋಳಿ ಹಬ್ಬ ಹಾಗೂ ರಂಜಾನ್ ತಿಂಗಳ ನಿಮಿತ್ತ ಶಾಂತಿ ಪಾಲನಾ ಸಭೆಯನ್ನು ಕರೆದಿದ್ದು ನಾವು ಗೋಕಾಕದಲ್ಲಿ ಹೋಳಿ ಹುಣ್ಣಿಮೆ ನಿಮಿತ್ತ ಕೆಲವು ನಿರ್ದಿಷ್ಟವಾದ ಕಾರ್ಯಕ್ರಮಗಳು ಜರುಗಿವೆ. 1ನೇ ತಾರೀಕು ರವಿವಾರಕ್ಕೆ 1ನೇ ತಾರೀಕು ರವಿವಾರಕ್ಕೆ ಶನಿ ಭಾಷೆ ಅಂತೇಳಿ ಊರಾಗೆಲ್ಲ ಪ್ರಮುಖರಿಗೆ ಅಥವಾ ನಿಮ್ಮ ಆಫೀಸ್ಗಳಿಗೆ ತಹಸೀಲ್ದಾರ ಆಫೀಸ ಫಾರೆಸ್ಟ್ ಆಫೀಸ ಎಲ್ಲರಿಗೂ ಕಾಯಿ ಕೊಟ್ಟ ಇದ್ರೊಳಗೆ ಹೋಳಿ ಹಬ್ಬದೊಳಗೆ ಅವರು ತಾವು ಪಾಲ್ಗೊಳ್ಳಿ ಅಂತ ಏಕೆಂದ್ರೆ ವಿನಂತಿ ಮಾಡಿಕೊಂಡು ನಾವು ಹೋಳಿ ಶಾಂತ ರೀತಿಯಿಂದ ಆಚರಣೆ ಮಾಡ್ತೀವಿ ಅನ್ನುವಂಥ ಒಂದು ವಾಕ್ಯ ಮಾಡಿಕೊಂಡು ಹೋಗ್ತೀವಿ. ಯಾರಿಗೆ ಉಳ್ಳಾಕಟ್ಟಿಗೆ ನೋಡಬೇಕು. ಸಾಯಂಕಾಲ ಮನೆ ಮುಂದೆ ಸಣ್ಣ ಸಾಮಾನು ಮಾಡ್ತೀವಿ. 3ನೇ ತಾರೀಕು ಬೆಳಿಗ್ಗೆ ದೊಡ್ಡ ಸಾಮಾನು ಹಾಕ್ಬೇಕು. 1ನೇ ತಾರೀಕು ಹೇಳ್ರಿ ನೋಡಿದ್ರಿ ಸಾಯಂಕಾಲ ಸಣ್ಣ ಸಾಮಾನ ಜಾಗರಣೆ ಜಾಗರಣೆ ಮೇಲೆ ನಾವು ಇಲ್ಲಿ ಕುರುಬೂರು ಪುಲ್ ಅಂತ ಒಂದು ಇದನ್ನು ಕಳ್ಕೊಂಡು ಬಂದಿರ್ತೀವಿ. ಸಾಮಾನು ಒಂದು ಗಿಡದ ಇದನ್ನು ಇರ್ತೈತಿ. ಅದನ್ನ ಹೋಗಿ ಕೆರೆಂದ್ರೆ ಅಲ್ಲಿ ಗಣದ ಪೇಟೆ ಒಳಗೆ ಗಣದ ಪೇಟೆ ಒಳಗೆ ಪ್ರತಿಷ್ಠಾಪನಾ ಮಾಡಿ ಬಂದಿರ್ತೀವಿ. ಆಮೇಲೆ ಬೆಳಿಗ್ಗೆ ಕಾಮನ್ ಅರ್ಜನ್ ಕೆರೆಯಾಗ ಒಂದು ಇರ್ತೈತಿ. 5 ಕಡೆ ಇರ್ತಾರೆ. ನಾವು ಅಟೆಂಡ್ ಆಗಿ 5 ದಿನ ಅಟೆಂಡ್ ಆಗ್ತೀವಿ ಸರ್. ಅದು ಬೆಳಿಗ್ಗೆ 3ನೇ ತಾರೀಕು ನಮ್ದು ಅಂದರೆ ಪೈಲ 15 ಕೆರೆಯಿಂದ ಸ್ಟಾರ್ಟ್ ಆಗ್ತೈತಿ. ಪರೀಕ್ಷೆ ತಯಾರಿಯಲು ವಿದ್ಯಾರ್ಥಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು ನೀವೆಲ್ಲರೂ. ಕರ್ಕಶ ಧ್ವನಿ ಅಂದ್ರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ಹಚ್ಚೋದು ಬೇರೆ, ಅವಶ್ಯಕತೆ ಇರೋದಿಲ್ಲ ಸುಮ್ಮನೆ ಹಚ್ಚಿಬಿಡೋದು. ಸಿಕ್ಕಲ್ಲಿ ಸೌಂಡ್ ಹಚ್ಚೋದು ಪರ್ಮಿಷನ್ ಇಲ್ಲ ಏನಿಲ್ಲ, ಹಂಗೆ ಮಾಡೋಂಗಿಲ್ಲ. ಮತ್ತು ಮೆರವಣಿಗೆ ಸಮಯದಾಗ ಯಾವುದೇ ಮೆರವಣಿಗೆ ಇರಲಿ, ಮುಸ್ಲಿಮ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮೆರವಣಿಗೆ ಅವಕಾಶ ಹಿಂದೆ ಯಾವಾಗ ಕೊಟ್ಟಿಲ್ಲ, ಈಗೂ ಅವಕಾಶ ಇಲ್ಲ. ಅದನ್ನು ಬಿಟ್ಟು ಯುಗಾದಿ ಹಬ್ಬದ ತೇರದೇನು ಸಮಸ್ಯೆ ಇಲ್ಲ. ಬೇರೆ ಮೆರವಣಿಗೆಗಳು ಇರ್ತಾವಲ್ಲ, ಯಾವ ಮೆರವಣಿಗೆ ಮಾಡ್ಬೇಕಾದ್ರೆ ನೀವು ಅದನ್ನೊಂದು ಎಷ್ಟು ಜನ ಭಾಗವಹಿಸ್ತಾರೆ ಅದ್ರ ಬಗ್ಗೆ ನೀವು ಒಂದು 2 ಫಾರ್ಮೆಟ್ ಬಂದಾವ. ನಾವು ಮೊನ್ನೆ ಹಿಂದೂ ವಿರಾಟ ಸಮಾವೇಶದಾಗ 2 ಫಾರ್ಮೆಟ್ ತುಂಬಿಸ್ಕೊಂಡಿದ್ವಿ. ಅದೀಗ ಹೊಸ ಸರ್ಕ್ಯುಲರ್ ಬಂತು, ಆ ಪ್ರಕಾರ ನಾವು ತುಂಬಿಸ್ಕೋತೀವಿ. ಆ ಪ್ರಕಾರ ನೀವು ಮಾಹಿತಿ ಕೊಡಬೇಕು. ಮಾಹಿತಿ ಕೊಟ್ಟು ಈ ಸ್ಟೇಜ್ ಮ್ಯಾಗ ಬಂದಾರಲ್ಲ, ನೀವು ಹೇಳ್ದಂಗೆ ನೀವು ಮಾತಾಡೋದು ತಪ್ಪೈತೆ ಅಂತ ನಿಮ್ಗೆ ಅನಿಸ್ತೈತೆ. ಅಲ್ಲಿ ಆಜು ಬಾಜು ಕೂತಾವ್ರಿಗೆ ಹೋಗಿ ಮೊದಲು ತಡಿಬೇಕು, ಮಾತಾಡೋಕೆ ಹೋಗ್ಬೇಡ್ರಿ. ಇದನ್ನು ಮಾತಾಡಿದ್ರಿಂದ ಬೇರೆ ಸಮಸ್ಯೆ ಆಗತೈತಿ, ನೀವು ಮಾತಾಡಬೇಡ್ರಿ ಅಂತ ಹೇಳುವಂಥ ಕೆಲಸ ಯಾರದ್ರಿ? ಯಾರು ವೇದಿಕೆ ಮ್ಯಾಗ ಇರ್ತಾರೆ, ಯಾರು ಅವ್ರನ್ನ ಕರೆಸಿರ್ತಾರೆ, ಯಾರು ಮಾತಾಡೋಕೆ ಹಚ್ಚಿರ್ತಾರೆ, ಅವ್ರ ಕೆಲಸ ಅದು. ಅದನ್ನು ನೀವು ಮಾಡಬೇಕು. ಯಾವುದೋ ಒಂದು ಸಮಾರಂಭ ಇರಲಿ. ಸಾಯಂಕಾಲ ಏನು ಉಪವಾಸ ಬಿಡ್ತಾರಲ್ಲ, ಉಪವಾಸ ಬಿಡೋ ಟೈಮ್ಗೆ ನಾವು ನಮ್ಮ ಸಿಬ್ಬಂದಿ ಪೆಟ್ರೋಲಿಂಗ್ ಹಾಕಿರ್ತೀವಿ. ಉಪವಾಸ ಬಿಡೋ ಈಗ ಬಂದೋಬಸ್ತ್ ಇದ್ದು, ಕಣ್ಣೂರು ಬಂದೋಬಸ್ತಿ, ಅಂಕಲಿಗೆ ಬಂದೋಬಸ್ತ್ ಇದ್ದು, ಸಿಬ್ಬಂದಿ ಇರಲಿಲ್ಲ, ಈಗ ಬಂದಾರೆ.
ಅವ್ರು ಕಂಟಿನ್ಯೂ ರಾತ್ರಿ 10 ಇರ್ತಾರೆ ಮತ್ತು ನೈಟ್ ರೌಂಡ್ ಅವ್ರು ರಾತ್ರಿ ಬರ್ತಾರೆ. ಅವ್ರು ಹೇಳಿದ್ರಲ್ಲ ಇಬ್ಬರನ್ನ ಕೊಡ್ರಿ ಅಂತ ಒಂದು 2 ನಿಮಿಷ ನಿಮ್ಗೆ ಹೇಳ್ತೀನಿ ರೀ, ಒಂದು 2 ನಿಮಿಷ ರೀ. ಟೋಟಲ್ ಸ್ಟ್ರೆಂತ್ ಇರೋದು 50 ಜನದಾಗ ರಾತ್ರಿ 10 ಜನ ಇರ್ತಾರೆ. ನೈಟ್ ರೌಂಡ್ 5 ಬೀಟ್ ಇರ್ತಾವೆ, 10 ಜನ ಇರ್ತಾರೆ. 40 ಜನದಾಗ ನಾ ಗೋಕಾಕದಾಗ ಇರುವಂಥ ಎಲ್ಲ ಮಸೀದಿ ಕವರ್ ಮಾಡ್ಬೇಕಾ, ಪ್ಲಸ್ ಎಲ್ಲೆಲ್ಲಿ ಹಬ್ಬ ನಡೆದೈತಿ, ಎಲ್ಲೆಲ್ಲಿ ಇದು ಮಾಡ್ತಾರೆ ಅಲ್ಲೆಲ್ಲ ಕವರ್ ಮಾಡ್ಕೊಂಡು ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗೆ ನಾವು ಬಂದೋಬಸ್ತಿ ಮಾಡ್ತೀವಿ. ಅದ್ರ ಭರವಸೆ ನಿಮ್ಗೆ ಕೊಡ್ತೀವಿ. ಬಟ್ ಒಬ್ಬರನ್ನ ಕೊಡ್ರಿ ಇಬ್ಬರನ್ನ ಕೊಡ್ರಿ ಅದು ನಾನು CPI ಸಾಹೇಬರು ಇಂಟರ್ನಲ್ ನಾವು ಡಿಸ್ಕಸ್ ಮಾಡ್ಕೊಂಡು ಅದನ್ನು ನಿರ್ಣಯ ಮಾಡ್ತೀವಿ. ಬಟ್ ನಿಮಗೆ ಏನೂ ತೊಂದರೆ ಆಗಲ್ಲ, ನಾವು ಬಂದೋಬಸ್ತಿ ಮಾಡ್ತೀವಿ. ಆಮೇಲೆ ಏನು ಹೋಳಿ ಹುಣ್ಣಿಮೆ ಮಾಡೋರು ಯಾರು ಹೊರಗಿನವರಲ್ಲ, ರಂಜಾನ್ ಮಾಡೋರು ಯಾರು ಹೊರಗಿನವರಲ್ಲ, ಎಲ್ಲರೂ ನಮ್ಮವ್ರು ಅದ್ರಿ. ಪೊಲೀಸರು ಕೆಲಸ ಆಡ್ತಾರೆ, ನಮಗೂ ಹಬ್ಬ ಮಾಡಕ್ಕೆ ಬಿಟ್ಟು ಆರಾಮ್ ನಾವು ಹಬ್ಬ ಮಾಡಬೇಕು, ನೀವು ಹಬ್ಬ ಮಾಡಬೇಕು. ಆ ಲೆಕ್ಕಕ್ಕೆ ನೀವೆಲ್ಲರೂ ಹಬ್ಬ ಮಾಡ್ತೀರಿ. ಯಾವುದೇ ರೀತಿ ನೀವು ಜಗಾಡಂಗಿಲ್ಲ, ನಮಗೂ ತೊಂದರೆ ಕೊಡೋದಿಲ್ಲ. ನಾವು ಕೆಲಸ ಮಾಡ್ತೀವಿ. ಇರ್ತಾರೆ ಉಪಾಧ್ಯಕ್ಷಗಳು ಇರ್ತಾರೆ, ಉಪದ್ರವಿ ಜನ ಇರ್ತೈತಿ, ಅವ್ರು ಹಿಂಗೆ ಮಾಡತ್ತಾರೆ ಸರ್ ಅಂತೇಳಿ ಒಂದು ಫೋನ್ ಮಾಡಿಸಕ್ಕೆ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತೀವಿ. ಒಂದಂತೂ ನಮ್ಮದು ಇಲ್ಲಿ ಗೋಕಾಕ್ ಶಹರದಾಗಂತೂ ಅದ್ರ ಟೈಮಿಂಗ್ ಆ್ಯಕ್ಚುಲಿ ಅದರ ಟಾರ್ಗೆಟ್ 15/15 15 ಸೆಕೆಂಡು ಫೋನ್ ರಿಸೀವ್ ಮಾಡಿ 15 ನಿಮಿಷ ಅಟೆಂಡ್ ಮಾಡಬೇಕು ಅನ್ನೋಂಥ ಒಂದು ಸ್ಕೀಮ್ ಅದು. ಆದರೆ ನಾವೇನು ಮಾಡ್ತೀವಿ 15 ನಿಮಿಷ ಅಲ್ಲ, ಒಂದು 5ರಿಂದ 6 ನಿಮಿಷ ನಾವು ಟೌನ್ದಾಗ ಏನಾದರೂ ಅಟೆಂಡ್ ಮಾಡಿರ್ತೀವಿ. ಇನ್ನು ಫಾಲ್ಸ ಕೊನ್ನೂರು ಈ ಕಡೆ ಆದ್ರೆ ಲೇಟ್ ಆಗ್ಬೋದು, ಬಟ್ ಟೌನ್ದಾಗ ಭಾಳ ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ. ಮತ್ತು ಕೆಲವೊಂದು ಸಲ 112 ಕಾಲ್ ಮಾಡಲಾರು ನಮಗೆ ಕಾಲ್ ಮಾಡಿದ್ರು ಕೂಡ ಆ ಗಾಡಿ ಕಳಿಸಿರ್ತೀವಿ, ಇಬ್ಬರು ಸಿಬ್ಬಂದಿ ಕಳಿಸಿರ್ತೀವಿ ನಾವು ಇಮಿಡಿಯೇಟ್. ಯಾಕಂದರೆ ಅಲ್ಲಿ ಯಾವುದೇ ಘಟನೆ ಆಗಬಾರ್ದು. ಹುಣ್ಣಿ ಒಳಗೆ ಕುಡಿಯೋದ್ರಿ, ಕುಡಿಯಕ್ಕೆ ಬೇಡ ಅನ್ನೋದಿಲ್ಲ, ಕುಡಿದ ಅವ್ರು ಬಣ್ಣ ಹಚ್ಚಬೇಡ ಅಂದ್ರೆ ಹಚ್ಚೋದ, ಮೈ ಹೋಗಿ ಬೀಳೋದ, ಇವೆಲ್ಲ ಮಾಡೋಂಗಿಲ್ಲ, ಅವಕಾಶ ಇಲ್ಲ. ಈ ಕುಡುಕ್ರು ಯಾರು ಇಲ್ಲಿ ಬಂದಿರಂಗಿಲ್ಲ ಮೀಟಿಂಗ್ಗೆ. ಆದ್ರೆ ನಿಮಗೆ ಗೊತ್ತಿರ್ತಾರೆ ಹಿಂಗೈತೆ ನೋಡಪ್ಪ ಅಂತ ಹೇಳ್ಬೇಕು. ನೀವು ಅವರಿಗೆ ವಿಷಯ ಹೇಳ್ಬೇಕು, ಮುಟ್ಟಿಸ್ಬೇಕು. ಎಕ್ಸಾಮ್ ಸ್ಟೂಡೆಂಟ್ಸ್ ಅಂತೂ ನಿಮ್ಗೆ ಗೊತ್ತಾಗ್ಬಿಡ್ತಾರೆ. ಅವ್ರು ಬಣ್ಣ ಹಚ್ಕೋತಿರಲ್ಲ, ಆದ್ರೂ ಅವ್ರು ಬಣ್ಣ ಒತ್ತಾಯ ಬರೋಕೆ ಯಾವುದೋ ಕಮ್ಯುನಿಟಿ ಬೇಡ. ನೀವು ಬಣ್ಣ ಹಚ್ತೀರಿ, ಅವ್ರು ಹಚ್ಕೋತಾರ ಅಂದ್ರೆ ಹಚ್ಚಿರಿ, ಅವ್ರು ಬ್ಯಾಡ ಅಂದ್ರೆ ಬ್ಯಾಡ. ಒಂದ್ಸಲ ಅವ್ರು ಬಣ್ಣ ಬ್ಯಾಡ ಅಂದ್ರೆ ಯಾರು ಹಚ್ಚಂಗಿಲ್ಲ. ಆ ನಂತರ ಅಲ್ಲೆಲ್ಲೇ ಇದು ಹಾಕೋದು, ದೊಡ್ಡ ಅವ ಇಡೋದು, ಮಂದಿನ ತಡೆಯೋದು, ಬೈಕ್ದವ್ರ ಕಡೆ ರೊಕ್ಕ ಇಸ್ಕೊಳ್ಳೋದು, ಹಿಂಗೆ ನಡೆದೈತೆ ಸರ್ ಅಂತ ನಮ್ಮೊಂದು ಮಾಹಿತಿ ಕೊಡು. ಹಬ್ಬದ ಶುಭಾಶಯಗಳು ನಿಮಗೆಲ್ಲ ತಿಳಿಸ್ತಾ, ಎರಡೂ ಹಬ್ಬದಾಗ ಯಾವುದೇ ರೀತಿ ಘಟನೆ, ಯಾವುದೇ ಪ್ರತ್ಯಕ್ಷ ನೀವು ಯಾರೂ ಕಾರಣರಾಗೋದಿಲ್ಲ. ಯಾರೇ ಕಾರಣ ಆಗಿಲ್ಲ ಅವ್ರ ಬಗ್ಗೆ ಮಾಹಿತಿ ಕೊಟ್ಟು ಪೊಲೀಸ್ ಇಲಾಖೆ ಸಹಕಾರ ನೀಡ್ತೀರಿ, ಯಾವುದೇ ಘಟನೆ ಆಗೋದಿಲ್ಲ ಅನ್ನುವ ಭರವಸೆಯಿಂದ. ಆಮೇಲೆ ನೀವು ಯಾವುದೇ ಘಟನೆ ಒಳಗೆ ಭಾಗ ಆದರೆ ನೀವು ಯಾರು ಇರೋದಿಲ್ಲ, ಹುಡುಗರು ಯಾರೇ ಭಾಗ ಆದ್ರೆ ಅವ್ರು ಹೇಳ್ಬೇಕು. ನೀವು ಹೋಗಿ ಯಾರೇ ಭಾಗವಹಿಸಿದ್ರು ಅವ್ರ ಮ್ಯಾಗ ಪ್ರಕರಣ ದಾಖಲಾಗ್ತೈತಿ. ಬೇರೆ ಟೈಮ್ದಾಗ FIR ಆಗೋದು ಬೇರೆ, ಅವ್ರವ್ರ ಜಗಳ ಮುಗಿತಾನ FIR ಇರ್ತೈತಿ. ಹೊಳ್ಳಿ ಅವ್ರು ಕೋರ್ಟ್ದಾಗ ರಾಜಿ ಆಗ್ಬೋದು. ಈಗ ಹೋಳಿ ಹುಣ್ಣಿಮೆ ಇಂಥ ಹಬ್ಬದ, ರಂಜಾನ ಹೋಳಿ ಹುಣ್ಣಿಮೆ ಇಂಥ ಹಬ್ಬದಾಗ ಏನಾದ್ರು ಜಗಳ ಆತಂದ್ರೆ ಅವ್ರ ಮ್ಯಾಗ FIR ಆಗಿರ್ತೈತಿ. ಅದೇ FIR ಬೇಸ್ಡ ನಾವು ರೌಡಿ ಶೀಟ್ ತೆಗಿತೀವಿ. ಆ ರೌಡಿ ಶೀಟ್ ಕ್ಲೋಸ್ ಆಗ್ಬೇಕಾದ್ರೆ ನಾ ಹೇಳಿ ಲಾಸ್ಟ್ ಟೈಮ್ ಹೊಳೆಯೋದು ನೀವು ಬೇಡ ಉದ್ದಾಡ್ದಾರ ಆಗಿರ್ತೈತಿ. ಅವ್ರ ಮನ್ಯಾಗ ಕೇಳ್ತಾರೆ, ಯಾಕೆ ಅಪ್ಪ ಮತ್ತು ನೀನು ಪೊಲೀಸರು ರಾತ್ರಿ ಯಾಕೆ ಬಂದು ಚೆಕ್ ಮಾಡಿದ್ರು, ರಾತ್ರಿ ಬಾರಾಕೆ ಯಾಕೆ ಬಂದರು, ಹಂಗಾದ ಪರಿಸ್ಥಿತಿ. ನಮ್ಗೆ ಯಾವಾಗ ಅನಿಸ್ತದೆ ಅವಾಗ ಹೋಗಿ ಚೆಕ್ ಮಾಡಕ್ಕೆ ನಮ್ಗೆ ನೀವೇ ಲೈಸೆನ್ಸ್ ಕೊಟ್ಟಂಗೆ ಅದು ಬೇಡ. ನಿಮ್ಮ ಮ್ಯಾಗ ನಾವು ನಿಗಾ ಇಡಬೇಕು ಅನ್ನೋಂಥ ಭಾವನೆ ಪೊಲೀಸರಲ್ಲಿ ಯಾವಾಗ ಬರ್ತೈತಿ. ನೀವೇನು ಉಪಾಧ್ಯಕ್ಷ ಇದ್ರಿ ಅಂಥದ್ದು ಏನು ಮಾಡಿದ್ರು ನಿಮ್ಮ ಮ್ಯಾಗ ನಿಗಾ ಇಡ್ಬೇಕಂತ ಬರ್ತೈತಿ. ನೀವು ಆ ರೀತಿ ಘಟನೆಗಳು ಏನೂ ಮಾಡಲಿಲ್ಲ, ಏನೂ ಆಗಿಲ್ಲ ಅಂದರೆ ನೀವು ಹ್ಯಾಪಿ, ನಾನು ಹ್ಯಾಪಿ, ಎಲ್ಲರೂ ಹ್ಯಾಪಿ, ನಿಮ್ಮ ಮನ್ಯಾಗ ಎಲ್ಲರೂ ಹ್ಯಾಪಿ ಇರ್ತೀವಿ. ಹಬ್ಬದ ವಾತಾವರಣದಾಗ ನಮ್ಮ ಮನಸ್ಸನ್ನು, ನಮ್ಮ ಮುಂದಿನ ಜೀವನವನ್ನು ನಾವು ಕೆಡ್ಸ್ಕೋದು ಬೇಡ, ಎಲ್ಲರೂ ಶಾಂತ ಹಬ್ಬ ಮಾಡೋ ಅಂತ ನಾನು 2 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಜೆ ಇವತ್ತಿನ ದಿವಸ ಗೋಕಾಕ್ ಶಹರ ಪೊಲೀಸ್ ಠಾಣೆ ವತಿಯಿಂದ ಒಂದು ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆಯನ್ನು ಕರೆಯಲಾಗಿದ್ದು, ಇವತ್ತಿನ ಈ ಶಾಂತಿ ಪಾಲನಾ ಸಭೆಯಲ್ಲಿ ಉಪಸ್ಥಿತಿರುವಂತಹ CPI ಸಾಹೇಬ್ರಂಥ ಸುರೇಶ್ ಬಾಬು ಸರ್ ಅವರೇ, ಅದೇ ರೀತಿ PSI ಸಾಹೇಬ್ರಂಥ ಕಿರಣ್ ಮೊಹಿತೆ ಅವರೇ, ಅದೇ ರೀತಿ ನಮ್ಮ ಜಾತ್ರಾ ಕಮಿಟಿ ಇರೋಂಥ ಪ್ರಭು ಕಾಕ ಅವರು, ಹೆಗ್ಗನವ್ರ ಕಾಕ ಅವರು, ಅದೇ ರೀತಿ ಅಬ್ಬಾಸ್ ದೇಸಾಯಿ ಅವರು, ಹೇರಿಲಿ ಅವರು, ಅವರಿವರನ್ನದೇ ಹಿಂದೂ ಮುಸ್ಲಿಂ ಎರಡೂ ಸಮಾಜದ ಮುಖಂಡರು ಹಾಗೂ ಚಿಂತಕರು ಹಾಗೂ ನಗರಸಭೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ದಿವಸ ಈ ಉಪಸ್ಥಿತರು ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಹಬ್ಬ ಆಚರಣೆ ಆಗತೈತಿ. ಅದೇ ರೀತಿ ರಂಜಾನ್ ಹಬ್ಬನೂ ಕೂಡ ಆಚರಣೆ ಆಗತೈತಿ. ಯಾಕಪ್ಪ ಅಂದ್ರೆ ಒಂದು 2-3 ವರ್ಷದಾಗೊಮ್ಮೆ ಹಿಂಗೆ ಬರ್ತೈತೆ ಅನ್ನೋದು. ಯಾವಪ್ಪ ಅಂದ್ರೆ ರಂಜಾನ್ ಹಬ್ಬ ಮತ್ತು ಹೋಳಿ ಹಬ್ಬ ಇಡೀ ಗೋಕಾಕದ ಇತಿಹಾಸದಾಗ ನೋಡಿದಾಗ ನಾವು ಇಲ್ಲಿವರೆಗೂ ಕೂಡ ಹೋಳಿ ಹಬ್ಬ ಆಗಲಿ ಬೇಕಾದ್ರೆ ರಂಜಾನ್ ಹಬ್ಬದ ದಿವಸ ಒಂದು ಸಣ್ಣ ಪುಟ್ಟ ಯಾವುದೇ ಕೂಡ ಘಟನೆ ನಡೆದಿಲ್ಲ. ಆ ರೀತಿ ನಾವೆಲ್ಲರೂ ಕೂಡ ಇಲ್ಲಿ ಒಂದು ಸಹೋದರರಂತೆ ನಾವೆಲ್ಲರೂ ಕೂಡ ಇವತ್ತು ಭಾವೈಕ್ಯತೆಯಿಂದ ಹಬ್ಬ ಆಚರಣೆ ಮಾಡತ್ತು. ಆದರೆ ಇವತ್ತು ದಿವಸ ವಾತಾವರಣ ಬೇರೆ ಕಡೆ ನೋಡಕತ್ತು, ಬೇರೆ ಜಿಲ್ಲೆದಾಗ ಸರಿ ಇಲ್ಲ. ಆದರೆ ಗೋಕಾಕದಾಗ ನಾವು ಇಂಥ ಯಾವುದೇ ಘಟನೆ ಆಗಕ್ಕೆ ಆಸ್ಪದ ಎರಡೂ ಸಮಾಜದವ್ರು ಕೊಡೋದಿಲ್ಲ.
ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮಲ್ಲಿ ಇರುವಂಥ ಮುಖ್ಯ ಶಕ್ತಿ ಅಂದ್ರೆ ನಮ್ಮ ಜಾರಕಿಹೊಳಿ ಕುಟುಂಬ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಶಾಸಕರಾಗಿ ಯಾವಾಗಿಂದ ಬಂದಾರೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗೆ ಇಲ್ಲೇ ಯಾವುದೇ ರೀತಿ ಅವಕಾಶ ಇಲ್ಲ. ಇದು ಮೊದಲು ಭಾಳ ಸ್ಪಷ್ಟ. ಕಿಡಿಗೇಡಿಗಳು ಎರಡೂ ಕಡೆ ಅದಾರ, ಒಂದೇ ಕಡೆ ಅಲ್ಲ. ಕಿಡಿಗೇಡಿಗಳು ಎರಡೂ ಕಡೆ ಎಲ್ಲ ಊರಾಗ ಎಲ್ಲ ಓನ್ಯಾಗ ಎಲ್ಲರ ಮನ್ಯಾಗ ಒಬ್ರು ಹಿಂಗೆ ಇರುವುದನ್ನ. ಆದ್ರೆ ಇದ್ರೂ ಕೂಡ ಒಂದು ಸಣ್ಣ ಪುಟ್ಟ ಯಾವುದೋ ಘಟನೆ ಆದ್ರೆ ಅಲ್ಲೇ ನಾವು ಅದನ್ನು ಹಿರಿಯರೆಲ್ಲ ಕೂಡಿಸಿ ತಪ್ಪು ಯಾರ ಮಾಡಿ ನಾವು ಮಾಡಲಿ ನೀವು ಮಾಡಿ ಯಾರ ಆಗಲಿ ಅಲ್ಲೇ ನಾವು ಅದನ್ನು ಬಗೆಹರಿಸ್ಕೋಬೇಕು. ಮೊದಲೇದು ನಮ್ಮನ್ನು ಮೀರಿ ಹಂಗೇನು ಆಗತ್ತಿತ್ತಂದ್ರೆ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ಕೊಡೋಣ. ಆರೋಪಿ ಯಾರೇ ಇರಲಿ ಅವ್ರ ಹೆಸರು ನೀವು ಕೊಟ್ಟು ನಾವು ಕೊಡ್ತು ಇಂಥ ಯಾವ ಘಟನೆ ನಡೆದ್ರೆ. ಯಾಕಪ್ಪ ಅಂದ್ರೆ ಅದರಲ್ಲಿ ಏನು ಮುಚ್ಚಿಕೊಂಡು ಹೋಗುವಂಥದ್ದು ಏನೂ ಇಲ್ಲ. ಮತ್ತು ಗೋಕಾಕದ ನಾವು ಇಷ್ಟು ವರ್ಷದ ಪೂರ ಇತಿಹಾಸ ನೋಡಿದ್ರೆ ಯಾವುದೇ ಕೂಡ ಇಂಥ ಹೋಳಿ ಹಬ್ಬದಾಗ ಆಗಿಲ್ಲ ಘಟನೆ, ಮುಂದೆ ಕೂಡ ಆಗೋದಿಲ್ಲ. ಆದರೆ ಹೋಳಿ ಹಬ್ಬ ನಮ್ಮದು ಮೊದಲಿಂದ ಪಾರಂಪರಿಕವಾಗಿ 2 ದಿವಸ ಆಚರಣೆ ಐತಿ. ಮೊದಲನೇ ದಿವಸ ಸಣ್ಣ ಬಣ್ಣ ಅಂತೇವೆ, 2ನೇ ದಿವಸ ದೊಡ್ಡ ಬಣ್ಣ ಅಂತೇವೆ. ಈ ಬಣ್ಣ ಹಲವಾರು ಬಾರಿ ಗುರುವಾರ ಸಂಜೆ ದಿವಸ ಬಂದೈತೆ. ಆ ಬಂದರೂ ಸಹಿತ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾಕಪ್ಪ ಅಂದ್ರೆ ಹೋಳಿ ಹಬ್ಬ ಚಾಲು ಆತಂದ್ರೆ 4-5 ದಿವಸ ಗಂಟಲೆ ಒಂದೊಂದು ದಿವಸ ಬೇರೆ ಬೇರೆ ಕಡೆ ಒಂದು ಬಣ್ಣದ ಕಾರ್ಯಕ್ರಮ ಇರ್ತೈತಿ. ಒಂದು ತೌಗದಾಗ ಕನಸಗಿರಿಯಾಗ ಒಂದು ದಿವಸ ಇದ್ರೆ ಹುಣ್ಣಿಮೆ ದಿವಸ, ಅದ್ರ ಮರುದಿವಸ ಒಂದು ಊರಾಗ, ಹಿಂಗೆ ಒಂದು ಪಂಚಮಿ ಮುಗಿದ 5 ದಿವಸ ಮಟ್ಟ ಒಂದೊಂದು ಬೇರೆ ಊರಾಗ ಒಂದೊಂದೊಂದು ದಿವಸ ಆಚರಣೆ ಇರ್ತೈತಿ. ಹಾಗಾಗಿ ಸಂತಿನೂ ಬರೈತದ್ರಾಗ, ಹಬ್ಬನೂ ಬರೈತದ್ರಾಗ, ಮಂಗಳವಾರ ಬರೈತದ್ರಾಗ, ಶುಕ್ರವಾರ ಬರೈತದ್ರಾಗ. ಹಿಂಗಾಗಿ ಎಲ್ಲ ಕಡೆ ಕೂಡ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ನಾವು ಹೊಂಟಿದ್ದೆವು. ಆದರೆ ಈ ಸಲ ಏನಾಗೈತಪ್ಪ ಅಂದ್ರೆ ಭಾಳಷ್ಟು ಮಂದಿ ಏನಂತಾರು ಹಲಿಗೆದ ಬಗ್ಗೆನೇ ಭಾಳ ಇಲ್ಲಿ ಇವತ್ತು ಚರ್ಚೆ ಆಗತ್ತೆ. ಹಲಿಗೆ ಏನಪ್ಪ ಅಂದರೆ ಇವತ್ತು ದಿವಸ ಎಲ್ಲರೂ ಹುಡುಗರು 4 ಮಂದಿ ಕೂಡಿ ಬಾರ್ಸಾಕತ್ತಾರೆ. ಯಾರೊಬ್ಬರು ಸುಮ್ಮನೆ ಏನು ರೀ ಇಲ್ಲಿ ದುಮಡಿ ಮಾಡತ್ತಾರೆ ಹುಡುಗರು ಅಂತ ಸೋಷಲ್ ಫೋನ್ ಹಚ್ಚೋರು ಇರ್ತಾರೆ. ಯಾಕಪ್ಪ ಅಂದ್ರೆ ಅವ್ರು ಇರೋ ಜಾಯ್ತಾರ ಅಂತಲ್ಲ, ಆ ಮನೆಯವ್ರಿಗೂ ತೊಂದರೆ ಆಗ್ಬೋದು, ಅವರು ಮಾಡಿರ್ತಾರೆ. ಬೇಕಾದ್ರೆ ನಮಗೆ ಆಗಲ್ದವ್ರು ಯಾರೇ ಒಬ್ಬರು ಇದ್ರು ಅವರು ಮಾಡಿರ್ತಾರೆ. ಈ ರೀತಿಯ ಕೂಡ ಕೆಲಸಗಳು ಭಾಳ ಆಗತ್ತವೆ ಗೋಕಾಕೂರಾಗ. ಅದಕ್ಕಾಗಿ ನಾನು ಹೇಳ್ತೇವೆ, ಹಲಿಗೆ ಹಬ್ಬ ಅಂದ್ರೆ ಒಂದು ನಾವು ಟೈಮ್ ಲಿಮಿಟ್ನಾಗ ಯಾರಿಗೂ ತೊಂದರೆ ಆಗದಂಗೆ, ಯಾರ ಮನುಷ್ಯಗೆ ಮುದ್ದಾಮ ಏನಪ್ಪ ಅಂತ ಮನೆ ಮುಂದೆ ಬಾರಿಸೋದು ಈ ರೀತಿಯೂ ಆಗದಂಗೆ ನಾವು ನಮ್ಮ ಹಬ್ಬ ಏನು ಆಚರಣೆ ಮಾಡಬೇಕು ಭಾಳ ಸರಳ ರೀತಿಯಿಂದ. ಯಾಕಪ್ಪ ಅಂದ್ರೆ ಇವತ್ತು ದಿವಸ ಮೊದಲು ಹಲಿಗೆ ಹೋಗಿದಾವೆ, ಈಗೆಲ್ಲ ಪ್ಲಾಸ್ಟಿಕ್ ತಾಶ ಅಂಥವು ಬಂದವು, ಸ್ವಲ್ಪ ಸೌಂಡು ಭಾಳ ಆಕೈತಿ. ಆದರೂ ಸಹಿತ ನಮ್ಮ ಹಬ್ಬ ನಾವು ನಮ್ಮ ಲಿಮಿಟ್ನಾಗ ಯಾರಿಗೂ ತೊಂದರೆ ಕೊಡ್ದಂಗೆ, ಇನ್ನೊಬ್ಬರ ಮನುಷ್ಯಗೆ ನೋವು ಆಗದಂಗೆ ನಾವೆಲ್ಲರೂ ಕೂಡ ಆಚರಣೆ ಮಾಡೋಣ ಅಂತ ಹೇಳ್ತಾ, ಮತ್ತು ಹೋಳಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಎಲ್ಲರೂ ಕೂಡ ಶುಭಾಶಯ ಕೋರ್ತಾ ನನ್ನ ಮಾತಿಗೆ ವಿರಾಮ